ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಿನ್ನೆಯಷ್ಟೇ ನಿಮ್ಮೊಂದಿಗೆ ಶಿವಮ್ ಅಸೋಸಿಯೇಟ್ಸ್ ಜೊತೆಗೆ ಆದಿತ್ಯರಾಜ್ ಕ್ಯಾಪಿಟಲ್ ಕಂಪ್ನಿಗಳು ಯಾವ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾವ, ಅಲ್ಲೇ ಮಾನೆ ಯಾವ ರೀತಿ ಮಾಡಿದರು, ಇಲ್ಲೇ ಶಿವಾನಂದ ನೀಲಣ್ಣವ್ರು ಯಾವ ರೀತಿ ಮಾಡಿದ್ರು ಅನೇಕ ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ 4,500 ಕೋಟಿ ರೂಪಾಯಿ ನಾವು ರಫ್ ಆ್ಯಂಡ್ ಟಫ್ ಆಗಿ ಹೇಳಿದ್ದೀವಿ. ಆದ್ರೆ ಇವತ್ತು CID ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಭೀಮಾಶಂಕರ್ ಗುಳೈದವರು CID ಪರವಾಗಿ ಅದರ DIG ಏನೇನು ತನಿಖೆ ಆಗಿದೆ ಅನ್ನೋದನ್ನು ಸಾರ್ವಜನಿಕರ ಮುಂದೆ ಹೇಳಿದ್ದಾರೆ. 2,400 ಕೋಟಿ ರೂಪಾಯಿ ಇಲ್ಲಿವರೆಗೆ ಮಾತಾಡಿದ್ದು ಊಹೆ, ಈಗ ಮಾತಾಡೋದು 2,400 ಕೋಟಿ ರೂಪಾಯಿ ಅವರು ವಿತ್ ಡಾಕ್ಯುಮೆಂಟ್ಸ್ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದೆಲ್ಲ ನಡೆದ ಇನ್ನೂ ಮಾನ್ಯಂದು ನಡೆಯುವಂಥದ್ದು ಅವರ ಆದಿತ್ಯರಾಜ್ ಕ್ಯಾಪಿಟಲ್ ಕಂಪ್ನಿ, ಇಂಥವು ಇನ್ನೂ ಅನೇಕ ಇದ್ದಾವೆ ಇಲ್ಲ ಕಂಪ್ನಿಗಳು. ಇವತ್ತು ನನಗೆ ಏನು ಅವ್ರು ಏನು ಮಾಡಿದರು, ಏನಿಲ್ಲ, ಹೆಂಗೆ ದುಡ್ಡು ಕೊಡಿಸಿದ್ರು, ಎಷ್ಟು ಬಡ್ಡಿ ಕೊಟ್ಟರು ನಿಮ್ಗೆ ಗೊತ್ತದ. 5% ಬಡ್ಡಿದಿರ್ಬೋದು, ಇನ್ನೊಬ್ಬರು 3.5% ಅಥವಾ 3.6% ಬಡ್ಡಿ ಕೊಡೋದಾಗಿರ್ಬೋದು, ಇನ್ನೊಬ್ರು ಮಾತ್ರ 10% ಕೊಡುವಂಥವ್ರು ಇದ್ದಾರೆ. ಇಲ್ಲ ಇದೆಲ್ಲ ಗಮನಿಸಿದಾಗ ನಮ್ಮ ಜನ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿತ್ತು, ನಮ್ಮ ಜನರ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು. ನಮಗೇನು ಮೋಸ ಆಗಿಲ್ಲ ರೀ, ನಮ್ಗೆ ಕರೆಕ್ಟ್ ಕೊಡ್ತಾಯಿದ್ರು ತಿಂಗಳು ಅಂತ ಅನೇಕರೇನೋ ಹೇಳ್ತಾ ಇದ್ದಾರಂತ. ಆ ನೀಲಣ್ಣವ್ರ ಪರವಾಗಿ ಈ ಮಾನೆ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬಂದು ಅಲ್ಲ. ನಾವು ಇವತ್ತು ಕೇಳುವಂಥ ಪಾಪ ಗುಳೇದವ್ರಂತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾರು ದುಡ್ಡು ಕೊಡಿಸ್ತಾರ, ನಂತರ ಯಾರಲ್ಲಿ ಹಾಕ್ತಾರೆ, ನಂತರ ಭಾಳ ದೊಡ್ಡ ದುಡ್ಡು ಆದ್ಮೇಲೆ ಹೆಂಗೆ ತಪ್ಪಿಸಿ ನೋಡಿ ಹೋಗ್ತಾರೆ. ಆಲ್ರೆಡಿ 665 ಕೋಟಿ ರೂಪಾಯಿಗಳು ಎಲ್ಲಿ ಹೋಗಿದ್ದಾವೆ ಅನ್ನುವಂಥದ್ದು ತೆಗೆದುಕೊಂಡು 2,400 ಕೋಟಿ ರೂಪಾಯಿ ಎರಡಿಗೆ ಹಾಕಿದ್ರೆ ಖರ್ಚು ಹಾಕಿ ನಮ್ಮ ಸಿನಿಮಾ ತಾರಿಯರ್ನೋ ಮತ್ತಂತಂದು ತನ್ನ ಕಾರುಗಳೇನೋ ತೊಗೊಂಡಿದ್ದ ನಾವೆಲ್ಲ ವಿವರ ನಿನ್ನೆ ಕೇಳಿದರೆ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅತ್ಯಂತ ಲಕ್ಸುರಿಯಸ್ ಲೈಫ್ ಮಾಡ್ತಾ 224 ನಾವು ಎದಕ್ಕೂ ಬರ್ತೀವಿ ಸೀಟುಗಳು ಅಂತೇಳಿ ಹಂಗೆ ತಿಳ್ಕೊಂಡು ಇವತ್ತು ರಾಜಕಾರಣಿಗಳೇನು ಕಡಿಮೆ ಖರ್ಚು ಮಾಡಿದ್ರೆ ಅವರು ಅದನ್ನು ಮಾಡ್ತಾ ಇರ್ತಾರೆ. ಅವ್ರು ಸಿಕ್ಕಾಕೊಂಡಿಲ್ಲ, ಅವ್ರು ಸಿಕ್ಕಾಕೊಂಡಿದ್ದಾನೆ, ಇಷ್ಟ ಡಿಫ್ರೆನ್ಸಸ್. ಇದರದ್ದು ರಾಜಕಾರಣಿಗಳು ಭಾಳ ಸಜ್ಜನರು ಅಂತ ನಾನು ಹೇಳಿ ಕೊರಟಿಲ್ಲ. ಯಾಕೆ ಯಾವ ರಾಜಕಾರಣಿ ಕರ್ನಾಟಕದಲ್ಲಿ ಎಲ್ಲ ಕೋಟ್ಯಾಧೀಶರನ್ನ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವ್ರು ಹೆಂಗೆ ಗಳಿಸಿದ್ರು ಅನ್ನೋದು ಇವತ್ತು ನಾವು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಅದ್ರೂ ಪಾರ್ಟಿ ಫಂಡ್ ಅದು ಎಲ್ಲಿಂದ ಬರ್ತದೆ, ಅದ್ರ ಮೂಲ ಏನೋ ನಿಮಗೂ ಗೊತ್ತದ. ಯಾಕಂದ್ರೆ ಇಲ್ಲೇ ಕಾರ್ಪೊರೇಟ್ಗಳು, ಇಲ್ಲಿ ಬಂಡವಾಳಶಾಹಿಗಳು, ಇಲ್ಲಿ ವ್ಯಾಪಾರಿಗಳು ತಮ್ಮ ಟ್ಯಾಕ್ಸ್ ತಪ್ಪಿ ದುಡ್ಡು ಮತ್ತೇನೋ ತಮ್ಮ ಲಾಭಕ್ಕೆ ದುಡ್ಡನ್ನ ಹಾಕ್ತಾ ಇರ್ತಾರೆ. ಪಾರ್ಟಿ ಫಂಡ್ ಅದು ತೊಗೊಂಡು ಪಾರ್ಟಿಗಳು ಉಳಿದಾರೆ, ದುಡ್ಡು ಮಜಾ ಮಾಡ್ತಾರೆ. ಹಂಗೆ ನಾವು ಏನು ಮಾಡ್ತಾ ಇದ್ದಾರಪ್ಪ, ನಾನು 5 ಬಡ್ಡಿ ಕೊಡ್ತೀನಿ, 10 ಬಡ್ಡಿ